ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ಸಂಡೇ ಬೆಳಗಿಂದ ಬ್ಲಾಗ್ ಮಾಡ್ತಾ ಇದ್ದೇನೆ. ಗಂಟೆ ಈಗ 9:15 ಆಯಿತು. ಹಾಗೆ ನಮ್ಮದು ತಿಂಡಿ ಎಲ್ಲ ಆಯಿತು. ತಿಂಡಿಗೆ ಇಡ್ಲಿ ಮತ್ತು ಚಿಕನ್ ಗ್ರೀನ್ ಮಸಾಲ ಮಾಡಿದೆ. ಹಾಗೆ ಇಡ್ಲಿ ಮತ್ತು ಚಿಕನ್ ಗ್ರೀನ್ ಮಸಾಲ ಒಂದು ಬೆಸ್ಟ್ ಕಾಂಬಿನೇಷನ್ ಅಲ್ಲ. ಒಂದು ಬೆಳಗ್ಗೆದ ಬ್ರೇಕ್ಫಾಸ್ಟ್ ತುಂಬ ಒಳ್ಳೆಯದೇ ಆಯಿತು ಇವತ್ತು ನಮ್ಮದು. ಹಾಗೆ ಇವತ್ತು ಬೆಳಿಗ್ಗೆ ನಾನು 5:15 ನನಗೆ ಎಚ್ಚರ ಆಯಿತು. ಯಾವಾಗಲೂ 5:15 ಹೇಳುದಲ್ಲ, ಹಾಗೆ 5:15 ಎಚ್ಚರ ಆಯಿತು. ಎಚ್ಚರಾಗಿ ಹಾಗೆ ಆಟೋಮೆಟಿಕ್ಕಾಗಿ ನಿದ್ದೆ ಬಂತು. ಪುನಃ ನನಗೆ 5:45 ಸಡನ್ ಎಚ್ಚರ ಆಯಿತು. ಅಂದರೆ ಹೇಳುವಾಗ ನನ್ನ ಇಡ್ಲಿ ಹಿಟ್ಟುಂಟಲ್ಲ, ನನ್ನ ಏನೆಲ್ಲ ಕಿತಾಪತಿ ಮಾಡಿತ್ತು. ಹಾಗೆ ವೀಡಿಯೋ ನೋಡಿ ನೀವು ಏನೆಲ್ಲ ಆಗಿದೆ ಅಂತ. ಹಾಗೆ ಮತ್ತು ಇವತ್ತು ಸಂಡೇ ಆದ ಕಾರಣ ತುಂಬಾ ಕೆಲಸ ಉಂಟು. ಮಧ್ಯಾಹ್ನದ ಅಡುಗೆ ಮಾಡಲಿಕ್ಕಿಲ್ಲ. ಯಾಕೆ ಅಂದರೆ ನಾನು ಮತ್ತು ಶಿಶಿರ್ ಒಂದು ಮದುವೆದ್ದು ರಿಸೆಪ್ಷನ್ ಉಂಟು, ಹಾಗೆ ಹೋಗ್ತೇವೆ. ಹಾಗೆ ನಮ್ಮ ಮನೆಯವರು ಸೌತ್ ಕೆನರಾ ಜಿಲ್ಲಾ ಮಟ್ಟದ ಫೋಟೋಗ್ರಾಫರ್ ಅಸೋಸಿಯೇಷನ್ ಇದ್ದು ಎಂತ ಸ್ಪೋರ್ಟ್ಸ್ ಉಂಟು, ಹಾಗೆ ಹೋಗಿದ್ದಾರೆ. ಬೆಳಗ್ಗೆನೇ ಹೋಗಿದ್ದಾರೆ, ತಿಂಡಿ ತಿಂದ್ಕೊಂಡು ಹೋಗಿದ್ದಾರೆ. ಹಾಗೆ ಸವೇಸ್ ಹಚ್ಚಿದ್ದಾನೆ, ಅವನು ಇಡ್ಲಿಯೇ ತಿನ್ಬೋದು. ಮಧ್ಯಾಹ್ನ ಅವನಿಗೆ ರೈಸ್ ಬೇಕು ಅಂತಿಲ್ಲ, ಚಿಕನ್ ಸಾರು ಇದ್ದರೆ ಇಡ್ಲಿ ತಿಂತಾನೆ. ಹಾಗೆ ನೋಡಿ, ಇವತ್ತು ತುಂಬ ಕೆಲಸ ಉಂಟು. ಸಂಡೇ ಆದ ಕಾರಣ ಉಂಟಲ್ಲ, ತುಂಬ ಕೆಲಸ. ಯಾವಾಗಲೂ ಸಂಡೇ ತುಂಬ ಕೆಲಸ. ಅಂದರೆ ನಿಮಗೂ ಇರ್ಬೋದು, ಹೊರಗೆ ಹೋಗಿ ದುಡಿಯೋರಿಗೆಲ್ಲ ಸಂಡೇ ಒಂದು ದಿವಸ ರಜೆ ಅಲ್ಲ. ಹಾಗಾಗಿ ಮನೆ ಕ್ಲೀನ್ ಮಾಡೋದು, ಅದು ಇದು, ಮತ್ತೇನಾದರೂ ಅಡಿಗೆ, ಹೇಗೂ ನಾನ್ ವೆಜ್ ಹೆಚ್ಚಿನ ಮನೇಲಿ ಇರ್ಬೋದು. ಹಾಗೆ ಅದರದ್ದೆಲ್ಲ ಅಡಿಗೆ ಉಂಟಲ್ಲ. ಹಾಗೆ ನೋಡ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಆಗ್ತದೆ ಅಂತ. ಹಾಗೆ ನನಗೆ ಮಧ್ಯಾಹ್ನ ನಂತರ ಒಂದು ರೆಸಿಪಿ ಕೂಡ ಮಾಡಲಿಕ್ಕೆ ಉಂಟು. ಇವತ್ತು ಫುಲ್ ಬ್ಯುಸಿ. ನೋಡುವ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಆಗ್ತದೆ ಅಂತ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಬನ್ನಿ ಇವತ್ತಿನ ಬ್ಲಾಗನ್ನು ಇಟ್ಕೊಂಡು ಬರುವ. ಇಲ್ಲಿ ನೋಡಿ ಇಡ್ಲಿ ಹಿಟ್ಟು ಯಾವ ರೀತಿ ಆಗಿದೆ ಅಂತ. ಇದು ಬೆಳಗಿನ ಜಾವ ಎಷ್ಟು 5:45 ಹೊತ್ತು. ನಾನು ಬೆಳಗ್ಗೆ ಬೇಗ ಎದ್ದು ಸಡನ್ ಎಚ್ಚರ ಆಯಿತು. ಬಂದು ನೋಡಿದ್ದು ನನಗೆ ಇಡ್ಲಿ ಹಿಟ್ಟು ಉಕ್ಕಿ ಬರ್ಬೋದು ಅಂತ ಡೌಟ್ ಆಯಿತು. ಬಂದುವಾಗ ಈ ರೀತಿ ಇರಲಿಲ್ಲ. ಮುಚ್ಚಳ ತೆಗಿಲಿಕ್ಕೆ ಬರಲಿಲ್ಲ. ಅದಕ್ಕಿಂತ ಮೊದಲೇ ಕುಟ್ಟಿ ನೋಡಿದೆ, ಒಂದು ಫುಲ್ಲು ಸೌಂಡ್ ಕೇಳಿತು. ಹಾಗೆ ಮುಚ್ಚಳೆ ತೆಗೆಯುವಾಗ ನೋಡಿ ಬುಸ್ ಅಂತ ಎಲ್ಲ ಇಡ್ಲಿ ಹಿಟ್ಟು ಹೊರಗೆ ಬಂತು. ನೋಡಿ ಈ ರೀತಿಯಾಗಿದೆ ನೋಡಿ. ಅದನ್ನೀಗ ಒಂದು ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಬಂದಿದೆ ನೋಡಿ. ನನಗೆ ಆಯ್ತು, ಇದು ಮುಕ್ಕಾಲು ಭಾಗದಷ್ಟು ಹಿಟ್ಟು ಇತ್ತು, ಉಕ್ಕಿ ಹೋಗ್ಬೋದು ಅಂತ ಆಯಿತು ನನಗೆ ಇಡುವಾಗಲೇ. ಹಾಗೆ ನಾನು ಸ್ವಲ್ಪ ಕೆಳಗೆ ಬಿಸಿ ನೀರು ಇಟ್ಟು ಅದರ ಮೇಲೆ ಒಂದು ಬಟ್ಲೆ ಇಟ್ಟು ಹೀಗೆ ಇಟ್ಟಿದ್ದೇನೆ. ನೋಡಿ ಉಕ್ಕಿ ಹೋಗ್ಬೋದು ಅಂತ ಆಯಿತು. ಆದ ಕಾರಣ ನಾನು ಈ ರೀತಿ ಇಟ್ಟುಕೊಂಡಿದ್ದೇನೆ. ಹಾಗೆ ಇದರಿಂದ ಸ್ವಲ್ಪ ಇಡ್ಲಿ ಹಿಟ್ಟನ್ನೆಲ್ಲ ತೆಗೆಯುವ. ಇದರಿಂದ ಒಂದು ಸ್ವಲ್ಪ ಇಡ್ಲಿ ಹಿಟ್ಟನ್ನು ನಾನು ತೆಗೆದಿಡ್ತೇನೆ. ಇಲ್ಲಿ ನಾನು ಇಡ್ಲಿ ಎಲ್ಲ ಮಾಡಿದರೆ ಉಂಟಲ್ಲ, ಉದ್ದಿನ ದೋಸೆ ಇರಲಿ ಇಡ್ಲಿ ಇರಲಿ 2 ದಿವಸಕ್ಕೆ ಮಾಡಿಕೊಳ್ತೇನೆ. ಅಂದರೆ ನಮಗೆ ಬ್ರೇಕ್ಫಾಸ್ಟ್ ಎಲ್ಲ ಸುಲಭ ಆಗ್ತದೆ. ಶಾಪಿಗೆಲ್ಲ ಹೋಗಿ ನನಗೆ ಬೇಗನೆ ಅಡುಗೆ ಆಗ್ತದೆ. ಹಾಗಾಗಿ ನಾನು ಈ ರೀತಿ ಎಲ್ಲ ದೋಸೆಗೆಲ್ಲ ಹಿಟ್ಟು ಅರ್ಧಿಟ್ರೆ 2 ದಿವಸಕ್ಕೆ ಮಾಡ್ತೇನೆ. ಹಾಗೆ ಮತ್ತು ಇವತ್ತು ಸಂಡೇ ಆದ ಕಾರಣ ಫುಲ್ಲು 3 ಹೊತ್ತು ಸಹ ಮಕ್ಕಳು ಇಡ್ಲಿ ತಿಂತಾರೆ, ರಾತ್ರಿ ಕೂಡ ಇಡ್ಲಿ ತಿಂತಾರೆ. ಚಿಕನ್ ಸಾರು ಅಲ್ಲಿದ್ದ ಕಾರಣ ಇಡ್ಲಿ ತಿನ್ನಲಿಕ್ಕೆ ಒಳ್ಳೇದಾಗ್ತಲ್ಲ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿಯೇ ಇಲ್ಲಿ ಹಿಟ್ಟನ್ನು ಅರ್ಧಿಟ್ಟಿದ್ದೇನೆ. ಒಂದು ಅರ್ಧ ಭಾಗದಷ್ಟು ಇಡ್ಲಿ ಮಾಡಿ ಆನಂತರ ಫ್ರಿಜ್ಜಲ್ಲಿ ಇಟ್ಕೊಳ್ತೇನೆ. ಈಗ ಇಲ್ಲಿ ಎಣ್ಣೆ ಹಚ್ಚಿದ ಕಪ್ಪನ್ನೆಲ್ಲ ಇಡ್ಲಿ ಮಡಿಕೆ ಒಳಗೆ ಇಡ್ತಾ ಇದ್ದೇನೆ. ಇಡ್ಲಿ ಮಡಿಕೆಯಲ್ಲಿ ಬಿಸಿಯಾಗಿದೆ, ನೀರು ಕೂಡ ಚೆನ್ನಾಗಿ ಕುದೀತಾ ಉಂಟು. ನಾವು ಹೀಗೆ ಇಡ್ಲಿ ಕಪ್ಪು ಇಟ್ಟು ಹಿಟ್ಟು ಹಾಕಿಕೊಂಡ್ರೆ ಉಂಟಲ್ಲ ಸುಲಭ ಆಗ್ತದೆ, ಮತ್ತು ಬೇಗ ಕೂಡ ಆಗ್ತದೆ. ಅಲ್ಲೊಮ್ಮೆ ಹೊಯ್ದು ತೆಗೆಯುವುದು ಅದೆಲ್ಲ ಕೆಲಸ ಉಳಿತಾಯ ಆಗ್ತದೆ. ಹಾಗೆ ಇಲ್ಲಿ ನೋಡಿ, ನಾನು ಒಂದು ಅಂತರದಲ್ಲಿ ಇಡ್ಲಿ ಕಪ್ಪನ್ನು ಇಟ್ಟುಕೊಂಡಿದ್ದೇನೆ. ಇವಾಗ ಇನ್ನು ಇದರ ಮೇಲೆ ಇನ್ನೊಂದು ಪ್ಲೇಟ್ ಇಟ್ಟು ಇನ್ನೊಂದು ಅಂತರದಲ್ಲಿ ಕೂಡ ಕಪ್ಪನ್ನಿಟ್ಟು ಇಡ್ಲಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ನೋಡಿ ಈ ರೀತಿ ಮಾಡಿದರೆ ಉಂಟಲ್ಲ ಇಡ್ಲಿ ನಮಗೆ ಬೇಗ ತುಂಬ ಸ್ವಲ್ಪ ಹೊತ್ತಲ್ಲಿ ಬೇಗನೆ ಇಡ್ಲಿ ಆಗ್ತದೆ. ನೋಡಿ ಗ್ಯಾಸ್ ಕೂಡ ಇಲ್ಲಿ ಉಳಿತಾಯ ಆಗ್ತದೆ. ನೋಡಿ ಹೀಗೆ ಮೇಲೆ ಇಟ್ಕೊಂಡು ಮಾಡ್ಬೋದು. ಅಂದರೆ ಪ್ಲೇಟು ಮಾತ್ರ 2 ಬೇಕಿಲ್ಲಿ. ತೂತು ಇರುವ ಪ್ಲೇಟ್ ಉಂಟಲ್ಲ 2 ಬೇಕಾಗ್ತದೆ. ಹಾಗೆ ಇದರ ಮೇಲೆ ನೋಡಿ ಎಣ್ಣೆ ಹಚ್ಚಿದ ಬಟ್ಟಲನ್ನು ಕೂಡ ಇಡ್ತಾ ಇದ್ದೇನೆ. ಇವಾಗ ಇದಕ್ಕೆ ಇಡ್ಲಿ ಹಿಟ್ಟನ್ನು ಹಾಕಿಕೊಳ್ಳುವ. ಇಡ್ಲಿ ಹಿಟ್ಟು ಹಾಕಿಕೊಂಡು ಒಂದು 25ರಿಂದ 30 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಒಂದು 20 ನಿಮಿಷಕ್ಕೆ ಬೇಯ್ತದೆ. ಇವಾಗ ಇಲ್ಲಿ ಇಡ್ಲಿ ಎಲ್ಲ ಬೆಂದಿದೆ. ಇದನ್ನೀಗ ಒಂದು ಪ್ಲೇಟಿಗೆ ಹೀಗೆ ಕವುಚಿ ಹಾಕಿಕೊಳ್ಳುವ. ಪ್ಲೇಟಿಗೆ ಹಾಕಿಕೊಳ್ಬೇಕು ಅಂತೇನಿಲ್ಲ, ಬಾಳೆ ಎಲೆ ಮೇಲೆ ಕೂಡ ಹಾಕಿಕೊಂಡು ಮಾಡಿಕೊಳ್ಬೋದು. ಆನಂತರ ಒದ್ದೆ ಬಟ್ಟೆ ಏನಿದ್ರೆ ಮೇಲೆ ಹಾಕಿಕೊಳ್ಬೇಕು. ತುಂಬ ನೀರಿರಬೇಕು ಬಟ್ಟೆ. ಒಂದು ಒದ್ದೆ ಬಟ್ಟೆಯನ್ನು ಹಾಕಿ ಒಂದು 15 ನಿಮಿಷ ಬಿಟ್ಟು ಇದನ್ನು ಎಬ್ಬಿಸಿಕೊಂಡ್ರೆ ಉಂಟಲ್ಲ ಇಡ್ಲಿ ತನ್ನಂತಾನೆಗೆ ಎದ್ದು ಬರ್ತದೆ. ನಮಗೆ ಸ್ಪೂನು ಏನು ಬೇಕು ಅಂತಿಲ್ಲ, ಹಾಗೆ ಆಟೋಮೆಟಿಕ್ಕಾಗಿ ಎದ್ದು ಬರ್ತದೆ. ಇದೊಂದು ನಿಮಗೆ ಒಂದು ಟಿಪ್ಸ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರ್ತದೆ. ನೋಡಿ ಸ್ಪೂನ್ ಏನು ಬೇಕು ಅಂತಿಲ್ಲ, ಹಾಗೆ ಎದ್ದು ಬರ್ತದೆ. ನೋಡಿ ಕೈಗೆ 1-2 ಸಲ ಈಗ ಟಪ ಮಾಡಿಕೊಂಡ್ರೆ ಆಯಿತು, ಅದೇ ಎದ್ದು ಬರ್ತದೆ. ನೋಡಿ ಬಾ ಒಳ್ಳೆದುಂಟು ಕೋಳಿ ಸಾರು ಸಾಫ್ಟ್ ಆಗಿ.
ನಾನು ನಿನ್ನೆ ಹಾಕಿದ್ದ ವಿಡಿಯೋದಿಂದ ಎಡವಟ್ಟಾಗಿದೆ ನೋಡಿ, ಎಲ್ಲ ವಿಡಿಯೋ ಉಲ್ಟಾಗಿದೆ ನಿನ್ನೆ ಅಪ್ಲೋಡ್ ಮಾಡಿದ್ದು. ಹಾಗೆ ಇದನ್ನು ಈಗ ರೀ ಅಪ್ಲೋಡ್ ಮಾಡ್ತಾ ಇದ್ದಾನೆ ನನ್ನ ಮಗ ಸವ್ಯಸಾಚಿ. ನೋಡಿ ತಿಂಡಿದ್ದೀನಿ ಮಗ. ಈಗ ಈ ಬ್ಯಾಗನ್ನು ಒಮ್ಮೆ ಮೇಲೆ ತಗೊಂಡೋಗಿ ಬಿಸಿಲಿಗೆ ಇಡಬೇಕಮ್ಮ, ಆಯಿತಾ? ಬೆಡ್ಡನ್ನು ಸಹ ಅಷ್ಟೇ ಬಿಸಿಲಿಗೆ ಹಾಕಬೇಕು. ಸೋಪಿ ಅಕ್ಕ ಬಂದು ನಿಂತಿದ್ದಾಳೆ ಅಲ್ಲಿ ನೋಡು. ರೂಮೆಲ್ಲ ಒತ್ತಾರೆ ಮಾಡಬೇಕು. ಸವ್ಯಸಾಚಿ ರೂಮು ಇವತ್ತು ಕ್ಲೀನ್ ಆಗಬೇಕು, ಆಯಿತಾ? ಮಾಡ್ತೀಯಾ? ನಿನ್ನ ರೂಮ್ ಕ್ಲೀನ್ ಆಗಿದಲ್ಲ? ಇವಳು ಬಂದ್ಲಿಕ್ಕ ನೋಡು. ಎಲ್ಲಿಗೆ ಸೋಫಿ? ಮಕ್ಕಳಲ್ಲಿ ಪೆಟ್ಟು ಮಾಡ್ತಾ ಇದ್ದಾರೆ. ಸೋಫಿ ಸೋಫಿ ಇನ್ನೊಂದು ಬಂತು. ನೋಡು ನೋಡು, ಓಡ್ತವೆ, ಈಗ ಓಡ್ತವೆ. ಇನ್ನ ನೋಡುದು ನೋಡು. ಸವ್ಯ ತಿಂಡಿ ತಿನ್ನು, ತಿಂಡಿ ತಿನ್ನು. ಗಂಟೆ 9:15 ಆಯಿತು. ಬಾ, ಹಾಕಿ ಇಟ್ಟಿದ್ದೇನೆ. ಬಾ ಬಾ ಬಾ. ನಾನಿಲ್ಲಿ ಬಟ್ಟೆ ವಾಶ್ ಮಾಡಿ ಬರುವಾಗ ಉಂಟಲ್ಲ, ಇವನು ಶಿಶಿರ್ ನೋಡಿ ಪಾನಕ ಮಾಡ್ತಾ ಇದ್ದಾನೆ. ಅದನ್ನು ಹಾಕ್ತಾರೆ ಪಾನಕವಾ ನೋಡಿ, ಪಾನಕಂ ಶರಬತ್ತು ಒಳ್ಳೆದಾಗ್ತದೆ ಇದು. ಪೆಪ್ಪರ್ ಹಾಕಿ ಖಾರ ಖಾರ ಸ್ವೀಟ್ ಬೆಲ್ಲದಲ್ಲಿ ಮಾಡಿದ್ದು ನೋಡಿ ಪಾನಕಂ. ಟೇಸ್ಟಾ ನೋಡ್ಬೇಕಾ? ಸ್ವೀಟ್ ಕಡಿಮೆ. ಒಂದೆರಡು ಸ್ಪೂನ್. ಇಲ್ಲಿ ನಾನು ವಾರಕ್ಕೆ ಒಂದ್ಸಲಿ ಮಾತ್ರ ಅಂಗಳ ಗುಡಿಸೋದು. ಹಾಗೆ ಅಂಗಳೆಲ್ಲ ಗುಡಿಸಿ ಕಸ ಎಲ್ಲ ತೆಗೆದು ಆನಂತರ ಮದುವೆಗೆ ಹೊರಡಬೇಕು. ಇವತ್ತು ನೋಡಿ ನಾನು ಮದುವೆ ಗುಡುವ ಸೀರೆ ಈ ರೀತಿ ಉಂಟು. ಮೆರೂನ್ ಮತ್ತು ರಾಮ ಗ್ರೀನ್ ಬಾರ್ಡರ್. ಸ್ವಲ್ಪ ಇದೆ. ಬ್ಲೌಸ್ ನೋಡಿ ಹೈ ನೆಕ್ಕಿಗೆ ಈ ರೀತಿ ಪ್ರಿಂಟ್ ಹಾಕ್ಸಿದ್ದೇನೆ ನೋಡಿ. ಹಾಗೆ ಇಲ್ಲಿ ಬ್ಲೌಸು ಈ ರೀತಿ ಇದೆ. ಸ್ಲೀವ್ ನೋಡಿ ಈ ರೀತಿ. ನೋಡಿ ಈ ರೀತಿ ಹೊರಟಿದ್ದೇನೆ. ಹೆಂಗಿದೆ? ಸರಿ ಆಯ್ತು, ಹೊರಟಲ್ಲ ಆಯ್ತು. ಇನ್ನು ನಾನು ಮತ್ತು ಶಿಶಿರ ಮದುವೆಗೆ ಹೋಗ್ತೇವೆ. ನೋಡಲ್ಲಿ ಆದ್ರೆ ಶೂಟ್ ಮಾಡೋದು, ಇಲ್ಲ ಇದ್ರೆ ಊಟ ಮಾಡಿಕೊಂಡು ಬರೋದು. ಸರಿ ಬನ್ನಿ, ನೀವು ಕೂಡ ಹೋಗೋಣ. ಸಾಕು ಅದು ಹೋಗು, ಹೊರಡು. ತಗೊಳ್ಳಿ ಸ್ಕೂಟರ್ ಕೀ ಹಿಡ್ಕೊಳ್ಳೋ. ಯಾವ ನೀವನಂತ? ಹೌದು, ಅವನು ಬೆಂಡರಾಜು ಹೋಗ್ತಾನೆ. ಹೇಗೆ ಗೇಮ್ಸ್ ಆಡಿಕೊಂಡಿರ್ಬೇಡ, ಮಕ್ಕಳಿಗೆ ಊಟಕ್ಕೆ ಹಾಕು. ಊಟ ಮಾಡ, ನಮ್ಮನ್ ಕೈ ಬೇಡ.
ಬಾಯ್ ಬಾಯ್. ಗುಂಡಿಗೆ ಹಾಕೋದಿಲ್ಲ. ಏನ್ ಹೇಳು, ಹೆಲ್ಮೆಟ್ ಬೇಡವಾ? ನಾವೀಗ ಮದುವೆ ಹಾಲು ರೀಚ್ ಆದ್ವಿ. ಸ್ಟೇಜ್ ನೋಡಿ ಈ ರೀತಿ ಡೆಕೋರೇಷನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಆರ್ಕೆಸ್ಟ್ರಾ ಕೂಡ ಆಗ್ತಾ ಉಂಟು. ನಾನು ಅವರು ಹೇಳಿದ ಹಾಡನ್ನೆಲ್ಲ ಮ್ಯೂಟ್ ಮಾಡಿದ್ದೇನೆ, ಯಾಕೆಂದರೆ ಕಾಪಿರೈಟ್ ಬೀಳ್ತದೆ. ಹಾಗಾಗಿ ಅವರು ಹೇಳಿದ ಹಾಡನ್ನೆಲ್ಲ ಮ್ಯೂಟ್ ಮಾಡ್ತೇನೆ. ಅಂದರೆ ಯೂಟ್ಯೂಬನ್ನವರದ್ದೇ ಕೆಲವೊಂದು ಎಂಥ ರೂಲ್ಸ್ ಎಲ್ಲ ಉಂಟು, ಅದನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ಹಾಗಾಗಿ ಆರ್ಕೆಸ್ಟ್ರಾ ಕೂಡ ಚೆನ್ನಾಗಿತ್ತು. ಸುಮಾರು ಬಹಳ ಸಮಯ 1,000 ಮಂದಿ ಬಂಧುಗಳು ಕುಟುಂಬಗಳು ವಿದೇಶಗಳಿಂದ ಬಂದು ಆಶೀರ್ವಾದ ಮಾಡಿ ಮದುವೆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆದಿದೆ. ಎಲ್ಲರ ಆಶೀರ್ವಾದ ನಡೆದಿದೆ. ಅದೇ ರೀತಿ ಮೊನ್ನೆ 2ನೇ ತಾರೀಕಿಗೆ ವಧುವಿನರು ಪ್ರೈಮರಿ ಸೊಸೈಟಿ ಇದರ ನೂತನ ಸಭಾವನ್ನು ಬಂದೆವು. ಮದುವೆಗೆಲ್ಲ ಹೋಗಿ ನೋಡಿ ನಮ್ಮ ಶಿಶಿರ್ ಕೃಷ್ಣ ಹೇಗಿದ್ದಾನೆ, ನನ್ನನ್ನು ಕರ್ಕೊಂಡು ಬಂದದ್ದು ಮದುವೆಯಿಂದ. ಗೇಟು ಅಪ್ಪ ಬರ್ಲಿಕ್ಕೆ ಆಯ್ತಲ್ಲ, ಈಗ ಆಗ್ಲಿಕ್ಕಿಲ್ವಾ? ನಮ್ದಾಯ್ತು, ಯಾವಾಗಲೂ ಆಗಬೇಕಿತ್ತು, ಲೇಟ್ ಆಯಿತು. ನಾವು ಸ್ವಲ್ಪ ಕೂತ್ಕೊಂಡಿದ್ದೇವಲ್ಲಿ. ಮೇಲೆ ಎಂತ ಮಾಡ್ತಾನೆ ಅವನು?